ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಂಗೇಗೌಡ ಹಾಗೂ ರಾಜು ಚೌಡಪ್ಪ ಇವರಿಬ್ಬರಿಗೂ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವರು ನಮಗೆ ₹100 ಒಂದು ಸೂಪರ್ ಥ್ಯಾಂಕ್ಸ್ನ ಕೊಟ್ಟಿರ್ತಾರೆ. ಹಾಗೆ ನಿಮಗೂ ಕೂಡ ನಮಗೇನಾದ್ರು ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ನಾನು ನಿಮಗೆಲ್ಲ ಟಾಕ್ ಬ್ಯಾಕ್ 15.1 ಅಪ್ಡೇಟ್ ಆದಮೇಲೆ ಇಮೇಜ್ ಡಿಸ್ಕ್ರಿಪ್ಷನ್ ಫೀಚರ್ ಏನಿದೆಯಲ್ಲ ಟಾಕ್ ಬ್ಯಾಕ್ದು, ಅದರಲ್ಲಿ ಆಗಿರೋಂಥ ಇಂಪ್ರೂವ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ನೋಡೋಣ ಬನ್ನಿ, ಇಮೇಜ್ ಡಿಸ್ಕ್ರಿಪ್ಷನಲ್ಲಿ ಏನು ಚೇಂಜಸ್ ಆಗಿದೆ, ಯಾವ ರೀತಿ ನಮ್ಗೆ ಯೂಸ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಸ್ನೇಹಿತರೆ, ಟಾಕ್ ಬ್ಯಾಕಲ್ಲಿ ಇಮೇಜ್ ಡಿಸ್ಕ್ರಿಪ್ಷನ್ ಫೀಚರ್ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಟಾಕ್ ಬ್ಯಾಕ್ 15.0 ಅಪ್ಡೇಟ್ ಬಂದಾಗಲೂ ಹೇಳಿದ್ದೆ. ಆಮೇಲೆ ಅದರದ್ದೇ ಮತ್ತೊಂದು ವೀಡಿಯೋ ಕೂಡ ಮಾಡಿದ್ದೆ, ಯಾವ ರೀತಿ ಇಮೇಜ್ ಡಿಸ್ಕ್ರಿಪ್ಷನ್ನಿಂದ ನಾವು ವೀಡಿಯೋ ಡಿಸ್ಕ್ರೈಬ್ ಮಾಡಿಸ್ಬೋದು, ಆಮೇಲೆ ಇನ್ನೂ ಯಾವ್ಯಾವ ರೀತಿ ಹೆಲ್ಪ್ ಆಗುತ್ತೆ ನಮಗೆ ಐಕಾನ್ಸ್ನ ಡಿಸ್ಕ್ರೈಬ್ ಮಾಡ್ಸೋಕ್ಕೆ ಅಂತ. ಈ ಟ್ಯೂಟೋರಿಯಲ್ಸ್ ಯಾರಾದರೂ ಕೇಳಿಲ್ಲ ಅಂತಂದರೆ ನಮ್ಮ ಟಾಕ್ ಬ್ಯಾಕ್ ಟ್ಯೂಟೋರಿಯಲ್ಸ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ನೀವು ಕೇಳ್ಬೋದು. ಸೊ ಈಗ 15.1 ಅಪ್ಡೇಟ್ ಬಗ್ಗೆ ಕೂಡ ನಾನು ಈಗಾಗಲೇ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಕೇಳ್ಬೋದು. ಅದರಲ್ಲಿ ನಾನು ನಿಮಗೆ ಇಮೇಜ್ ಡಿಸ್ಕ್ರಿಪ್ಷನ್ನಲ್ಲಿ ಆಗಿರೋಂಥ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಿರಲಿಲ್ಲ. ಸೊ ಅದ್ರ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡೋಣ, ಯಾವ ರೀತಿ ಇಂಪ್ರೂವ್ ಆಗಿದೆ ಅಂತ. ಇಂಪ್ರೂವ್ಮೆಂಟ್ ಏನಪ್ಪ ಅಂತ ನಾವು ನೋಡೋದಾದರೆ, ಮೊದಲು ನಾವು ಇಮೇಜ್ ಡಿಸ್ಕ್ರೈಬ್ ಮಾಡಿಸಿದಾಗ ಆ ಟಾಕ್ ಬ್ಯಾಕು ಏನು ಜೆಮಿನಿ AI ಡಿಸ್ಕ್ರೈಬ್ ಮಾಡ್ತಾಯಿತ್ತು ಇಮೇಜನ್ನು. ಸೊ ಟಾಕ್ ಬ್ಯಾಕೆ ಇಂಟರ್ಪ್ರೇಟ್ ಮಾಡಿ ಡಿಸ್ಕ್ರೈಬ್ ಮಾಡ್ತಾಯಿತ್ತು ಅಲ್ವಾ. ಆದರೆ ಅದರಲ್ಲಿ ಎಕ್ಸಾಕ್ಟ್ ಟೆಕ್ಸ್ಟ್ ಏನಿದೆ ಅಂತ ಹೇಳ್ತಾ ಇರಲಿಲ್ಲ ಅದು. ಅಂದರೆ ಅದೇ ರೀಡ್ ಮಾಡ್ತಾಯಿತ್ತು. ಫಾರ್ ಎಕ್ಸಾಂಪಲ್, ಯಾವುದಾದ್ರು ಒಂದು ಟ್ರಾನ್ಸಾಕ್ಷನ್ ID ಶೇರ್ ಮಾಡಿದ್ರೆ, ಅಂದರೆ ಒಂದು ಗೂಗಲ್ ಪೇಯಿಂದ ದುಡ್ಡು ಸೆಂಡ್ ಮಾಡಿರೋಂಥ ಇಮೇಜನ್ನು ನಾವು ರೀಡ್ ಮಾಡಿಸಿದ್ರೆ, ಸೊ ಇದು ಗೂಗಲ್ ಪೇಯಿಂದ ಪೇಮೆಂಟ್ ಮಾಡಿರೋಂಥ ಸ್ಕ್ರೀನ್ಶಾಟು, ಸೊ ಇದರಲ್ಲಿ ಟ್ರಾನ್ಸಾಕ್ಷನ್ ID ಇದೆ ಈ ರೀತಿ ಅಂತ ಅದೇ ಇಂಟರ್ಪ್ರೇಟ್ ಮಾಡ್ತಾಯಿತ್ತು. ಬಟ್ ನಮಗೆ ಕ್ಲಿಯರ್ ಟೆಕ್ಸ್ಟು ಎಕ್ಸಾಕ್ಟ್ ಅದರಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ಸಾಧ್ಯ ಆಗ್ತಾಯಿರಲಿಲ್ಲ. ಆದರೆ ಈಗ ಏನು ಮಾಡ್ಯಾರಪ್ಪ ಅಂತಂದರೆ, ಅದೇನು ಟಾಕ್ ಬ್ಯಾಕ್ ಇಮೇಜ್ ಡಿಸ್ಕ್ರೈಬ್ ಮಾಡುತ್ತೆ, ಅದು ಒಂದು ಸೆಕ್ಷನಲ್ಲಿರುತ್ತೆ. ಆಮೇಲೆ ಟೆಕ್ಸ್ಟು ಕೂಡ ಸಪ್ರೇಟಾಗಿ ಬರುತ್ತೆ ನಮಗೆ, ಅದರಲ್ಲಿ ಏನು ಎಕ್ಸಾಕ್ಟ್ ಟೆಕ್ಸ್ಟ್ ಇದೆ ಅನ್ನೋಂಥದ್ದು. ಸೊ ಇದು ಇದರಲ್ಲಿ ಆಗಿರೋಂಥ ಇಂಪ್ರೂವ್ಮೆಂಟು ಸ್ನೇಹಿತರೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ವಾಟ್ಸ್ಆ್ಯಪ್ ಓಪನ್ ಮಾಡೋಣ ಒಂದು ಇಮೇಜ್ನ. ಓಕೆ, ಇಲ್ಲೇ ಒಂದು ಇಮೇಜ್ ಇದೆ ಸ್ನೇಹಿತರೆ. ಓಕೆ, ನನ್ನ ಫೋಕಸ್ ವ್ಯೂ ಫೋಟೋ ಮೇಲಿದೆ. ಇಲ್ಲಿ ಡಿಸ್ಕ್ರೈಬ್ ಇಮೇಜ್ ಹೋಗೋಣ. ಈಗ ಟಾಕ್ ಬ್ಯಾಕ್ ಮೆನು ಫಸ್ಟ್ ಆಪ್ಷನ್ ಇದೆ ನಮಗೆ, ಡಿಸ್ಕ್ರೈಬ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಫಸ್ಟ್ ನಮಗೆ ಡಿಸ್ಕ್ರೈಬ್ ಮಾಡುತ್ತೆ, ಕೇಳಿಸ್ಕೊಳ್ಳಿ. The image is a quote card with the ocean and sky in the background. The quote reads, "Truth always exists. Only lies are invented." Beneath the quote is the website www.idlehertz.com in good morning in a teal color. ಓಕೆ, ಇದು ಇಮೇಜನ್ನು ಡಿಸ್ಕ್ರೈಬ್ ಮಾಡಿರೋವಂಥದ್ದು. ಆದರೆ ಇದರಲ್ಲಿ ಇರೋಂಥ ಟೆಕ್ಸ್ಟ್ ಕೂಡ ಸಪ್ರೇಟಾಗಿ ಬಂದಿರುತ್ತೆ. ಇದರಲ್ಲೂ ಅದು ಟೆಕ್ಸ್ಟನ್ನು ಓದಿದೆ. ಆದರೂ ಇನ್ನೊಂದು ಸಲ ರೈಟಿಗೆ ಸ್ವೈಪ್ ಮಾಡ್ತೀನಿ ನೋಡಿ. Text in image. Truth always exists. Only lies are invented. www.idlehertz.com. Good morning. ನೋಡಿ ಸ್ನೇಹಿತರೆ, ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ನಿಮಗೆ. ಇದು The image is a quote card with the ocean and sky in the background. The quote reads, "Truth always exists. Only lies are invented." Beneath the quote is the website www.idlehertz.com in good morning in a teal color. ಸೊ ಇಲ್ಲಿ ಯಾವ ಕಲರಲ್ಲಿ ಟೆಕ್ಸ್ಟ್ ಇದೆ, ಆಮೇಲೆ ಓಷನ್ ಮತ್ತು ಸ್ಕೈ ಬ್ಯಾಕ್ಗ್ರೌಂಡಲ್ಲಿದೆ ಅಂತೆಲ್ಲ ಹೇಳ್ತಾ ಇದೆ. ಅದಾದಮೇಲೆ ಟೆಕ್ಸ್ಟ್ ಅಂತ ಹೇಳಿ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ. Text in image. Truth always exists. Only lies are invented. www.idlehertz.com. Good morning. ಇದು ಎಕ್ಸಾಕ್ಟ್ ಟೆಕ್ಸ್ಟ್ ಇರೋವಂಥದ್ದು. ಓಕೆ, ಸೊ ಒಂದು ಕಡೆ ಟಾಕ್ ಬ್ಯಾಕ್ ಏನು ಡಿಸ್ಕ್ರೈಬ್ ಮಾಡುತ್ತೆ AI ಹೆಲ್ಪಿಂದ, ಅದು ಬರುತ್ತೆ. ಅದಾದಮೇಲೆ ಒಂದು ಸಲ ರೈಟ್ ಸ್ವೈಪ್ ಮಾಡಿದ್ರೆ ಟೆಕ್ಸ್ಟಿಂದ ಇಮೇಜ್ ಅಂತೇಳಿ ಎಕ್ಸಾಕ್ಟ್ ಟೆಕ್ಸ್ಟ್ ಏನಿದೆಯೋ ಅದು ಬರುತ್ತೆ. ಓಕೆ, ಈಗ ಇದನ್ನ ಕ್ಲೋಸ್ ಬಟನ್, ಆಮೇಲೆ ಕ್ಲೋಸ್ ಬರುತ್ತೆ. ಕ್ಲೋಸ್ ಕೊಡೋಣ. ಈಗ ಟೆಕ್ಸ್ಟ್ ಇಲ್ದಿರೋಂಥ ಇಮೇಜು ನಾವು ಡಿಸ್ಕ್ರೈಬ್ ಮಾಡಿಸಿದ್ರೆ ಏನು ಬರ್ಬೋದು ನೋಡೋಣ. View photo button. ಅದಕ್ಕೇನಾದ್ರು ಟೆಕ್ಸ್ಟಿಂದ ಇಮೇಜ್ ಅಂತ ಬರುತ್ತಾ ಅಂತ. Emoji, GIFs and stickers. View forward 630. View photo button. ಓಕೆ, ಇಲ್ಲಿದೆ. ಸೊ ನಾನು ಈಗ ಒಂದು ಜೆಸ್ಚರ್ ಸೆಟ್ ಮಾಡ್ಕೊಂಡಿರೋದ್ರಿಂದ ಜೆಸ್ಚರ್ ಮೂಲಕ ಡಿಸ್ಕ್ರೈಬ್ ಮಾಡಿಸ್ತೀನಿ ಈ ಇಮೇಜ್ನ. Detected image. ಓಕೆ, Detected image. ಕೇಳಿಸ್ಕೊಳ್ಳಿ ಸ್ನೇಹಿತರೆ. A pregnant woman in a yellow sari and a man in a white shirt and black pants stand in front of a large, ornate palace. The woman is holding her belly and smiling. The man is looking at the camera with a serious expression. The palace is in the background, and there are lush green gardens in front of it. The couple is likely on vacation or visiting the palace. The woman is wearing a flower garland around her neck. There is a black fence in the foreground. A second man is seen walking away in the distance. ನೋಡಿ ಸ್ನೇಹಿತರೆ, ಇದು ಇಮೇಜನ್ನು ಡಿಸ್ಕ್ರೈಬ್ ಮಾಡಿದೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ಕ್ಲೋಸ್ ಬಟನ್. ನೋಡಿ, ಟೆಕ್ಸ್ಟಿಂದ ಇಮೇಜ್ ಅನ್ನೋಂಥ ಸೆಕ್ಷನ್ನು ಇಲ್ಲಿಲ್ಲ. ಯಾಕಪ್ಪ ಅಂತಂದರೆ ಇದರಲ್ಲಿ
ಯಾವುದೇ ಟೆಕ್ಸ್ಟ್ ಇಲ್ಲ. ಸೊ ಟೆಕ್ಸ್ಟ್ ಇದ್ದಾಗ ಮಾತ್ರ ಟೆಕ್ಸ್ಟಿಂದ ಇಮೇಜ್ ಅಂತೇಳಿ ನಮಗೆ ಸಪ್ರೇಟ್ ಒಂದು ಸೆಕ್ಷನ್ ಬರುತ್ತೆ. ಇಲ್ಲ ಅಂತಂದರೆ ಬರಲ್ಲ, ಡೈರೆಕ್ಟ್ಲಿ ಕ್ಲೋಸ್ ಬರುತ್ತೆ. ಓಕೆ, ಕ್ಲೋಸ್ ಮಾಡೋಣ. ಆದರೆ ಇದರಲ್ಲಿ ಏನಪ್ಪ ಅಂತಂದರೆ ಕನ್ನಡ ಟೆಕ್ಸ್ಟ್ ಇರೋಂಥ ಇಮೇಜ್ನ ಯಾವುದೇ ರೀತಿ ಕನ್ನಡನೇ ಅಂತಲ್ಲ, ಯಾವುದೇ ರೀಜನಲ್ ಲ್ಯಾಂಗ್ವೇಜಲ್ಲಿ, ನಮ್ಮ ಇಂಡಿಯನ್ ಲ್ಯಾಂಗ್ವೇಜಲ್ಲಿ, ರೀಜನಲ್ ಅನ್ನೋಕ್ಕಿಂತ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸು ಯಾವುದು ರೆಕಗ್ನೈಸ್ ಆಗಲ್ಲ. ಈಗ ಇಲ್ಲೊಂದು ಕನ್ನಡದ್ದಿದೆ, 6:34 p.m. Forward 2. Forwarded. View photo button. ಇದನ್ನು ಡಿಸ್ಕ್ರೈಬ್ ಮಾಡ್ಸೋಣ. ಕನ್ನಡ ಟೆಕ್ಸ್ಟ್ ಇರೋದು Text and image. Bito AG. Forwarded. View photo button. ಒಂದೇ ನಿಮಿಷ ಸ್ನೇಹಿತರೆ, ಯಾಕೋ ಮಾಡಿಲ್ಲ. Emoji. Jixes. View photo button. Detected image. ಓಕೆ, Detected image. ಈಗ ಬಂತು. This is a news article in Kannada, the language of the state of Karnataka in India. The article discusses how the Karnataka state government is taking action against people who have misused the public distribution system, PDS, by getting ration cards meant for the poor despite having sufficient income. The article mentions that the government has identified more than 5,000 government employees who have illegally received ration cards meant for poor families. The government is now taking action by sending notices to these employees and demanding them to pay a fine for the ration they have received. The article also mentions that the government has identified 98,473 people who have paid income tax but still possess a ration card, which is meant for the poor. However, the government is facing difficulties in taking action against these people due to discrepancies in the data provided by the income tax department. The article criticizes the government for not doing enough to identify people who are misusing the PDS and for being lenient towards them. ನೋಡಿ ಸ್ನೇಹಿತರೆ, ಗೊತ್ತಾಗಿರುತ್ತೆ ಇದು. ಸೊ BPL ಕಾರ್ಡು ಯಾರು ಅನರ್ಹ BPL ಕಾರ್ಡ್ ಯಾರು ಹೊಂದಿರ್ತಾರೋ ಅವರಿಗೆ ಗೌರ್ಮೆಂಟ್ ನೋಟಿಸ್ ಕೊಡ್ತಾ ಇದೆ. ಹಾಗೆ ಸರ್ಕಾರಿ ನೌಕರು ಕೂಡ ಕೆಲವರೆಲ್ಲ BPL ಕಾರ್ಡನ್ನು ಹೊಂದಿದ್ರು, ಅವರಿಗೆಲ್ಲ ನೋಟಿಸ್ ಹೋಗ್ತಾ ಇದೆ. ಹಾಗೆ ಅವರು ಪಡ್ಕೊಂಡಿರೋಂಥ ರೇಷನ್ಗೆ ದಂಡ ಕೂಡ ವಸೂಲು ಮಾಡ್ತಾ ಇರೋಂಥ ಇದೆ. ಕ್ಲೀನಾಗಿ ಅದು ನಮ್ಗೆ ಹೇಳ್ತಾ ಇದೆ ಏನಿದೆ ಅನ್ನೋಂಥದ್ದು. ಆದರೆ ಎಕ್ಸಾಕ್ಟ್ ಟೆಕ್ಸ್ಟ್ ಇದು ಕನ್ನಡದಲ್ಲಿರೋದ್ರಿಂದ ನೋಡಿ ಏನಾಗುತ್ತಪ್ಪ ಅಂತಂದರೆ, Text and image. Bito AG. Esabine tape says Konsi Yersuand. 98,473 tech BCTG. Edsot. SAS DTT Adedradit Co 8-10. Sodacy. Income tax SDT Acprit. Edo. Deep close. Button. ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು. ಅದರಲ್ಲಿ ನಂಬರ್ಸ್ ಇದ್ದಂಥದ್ದು ಮಾತ್ರ ನೀಟಾಗಿ ಐಡೆಂಟಿಫೈ ಮಾಡಿ ರೀಡ್ ಮಾಡ್ತಾ ಇತ್ತು. ಆದರೆ ಬೇರೆ ಕನ್ನಡ ಟೆಕ್ಸ್ಟ್ ಎಲ್ಲ ಏನಿದೆ ಅದೆಲ್ಲ ಇನ್ನೂ ಕ್ಲೀನಾಗಿ ಸಪೋರ್ಟ್ ಮಾಡದೇ ಇರೋದ್ರಿಂದ, ಟಾಕ್ ಬ್ಯಾಕ್ ಇಮೇಜ್ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ಎಲ್ಲ ಇನ್ನೂ ಆ್ಯಡ್ ಮಾಡದೇ ಇರೋದ್ರಿಂದ ಸರಿಯಾಗಿ ಟೆಕ್ಸ್ಟನ್ನ ರೀಡ್ ಮಾಡ್ತಾ ಇಲ್ಲ. ಏನೋ ಒಂಥರ ಒಂದು ಗಿಬ್ಲಿಷ್ ಲ್ಯಾಂಗ್ವೇಜ್ ಥರ ರೀಡ್ ಮಾಡ್ತಾ ಇದೆ. ಸೊ ಇದು ಒಳ್ಳೆ ವಿಷಯ ಅಂತ ಹೇಳ್ಬೋದು, ಟೆಕ್ಸ್ಟನ್ನು ಸಪ್ರೇಟಾಗಿ ತೋರಿಸೋಂಥದ್ದು. ಆದರೆ ಇನ್ನೂ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿದೆ. ಒಂದು ರೀಜನಲ್ ಲ್ಯಾಂಗ್ವೇಜಸ್ನು ಕೂಡ ಐಡೆಂಟಿಫೈ ಮಾಡಬೇಕು, ನೀಟಾಗಿ ಟೆಕ್ಸ್ಟನ್ನು ತೋರಿಸ್ಬೇಕು. ಇದಾದರೆ ಭಾಳ ಒಳ್ಳೆಯದಾಗತ್ತೆ. ಇವಾಗಲೂ ಭಾಳ ಹೆಲ್ಪ್ ಆಗ್ತಾಯಿದೆ. ಬಟ್ ಅವಾಗ ಇನ್ನೂ ಕೂಡ ಕರೆಕ್ಟಾಗಿ ಏನು ಕನ್ನಡದಲ್ಲಿ ಟೆಕ್ಸ್ಟ್ ಇದೆ ಅದನ್ನ ರೀಡ್ ಮಾಡ್ಕೊಳ್ಳೋದಕ್ಕೆ ನಾವೇನು ಬೇರೆ ಬೇರೆ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಯೂಸ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪತ್ತೆ. ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನಾವು ಇಮೇಜಲ್ಲಿರೋಂಥ ಟೆಕ್ಸ್ಟನ್ನ ರೀಡ್ ಮಾಡ್ಬೋದು, ಅಥವಾ ಇಮೇಜಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಬೋದು. ಇಮೇಜಲ್ಲಿ ಏನಿದೆ ಅನ್ನೋದನ್ನ ಈಗಲೇ ಅರ್ಥ ಮಾಡ್ಕೊತಾ ಇದ್ದೀವಿ ನಾವು. ಬಟ್ ಎಕ್ಸಾಕ್ಟ್ ಟೆಕ್ಸ್ಟು ಇಂಗ್ಲೀಷ್ ಆದರೆ ಪರವಾಗಿಲ್ಲ, ಅರ್ಥ ಮಾಡ್ಕೊಬೋದು. ಬಟ್ ಕನ್ನಡದ್ದು ರೀಡ್ ಮಾಡೋಕ್ಕಾಗ್ತಾಯಿಲ್ಲ. ಕನ್ನಡ, ಹಿಂದಿ, ತೆಲುಗು, ತಮಿಳು ಈ ಥರದ್ದು. ಗೂಗಲ್ ಡಿಸಬಿಲಿಟಿ ಟೀಮ್ಗೆ ನಾವು ಫೀಡ್ಬ್ಯಾಕ್ ಕೊಟ್ಟು ಆದಷ್ಟು ಬೇಗ ಇದನ್ನ ಬರೋ ರೀತಿ ಮಾಡಬೇಕು. ಓಕೆ, ಕ್ಲೋಸ್ ಮಾಡೋಣ ಇದನ್ನ. ಸೊ ಎಲ್ಲ ಎಕ್ಸಾಂಪಲ್ಲು ತೋರಿಸ್ತೇನೆ ನಾನು ನಿಮಗೆ. ಕನ್ನಡ ಇಮೇಜ್ ಇದ್ದರೆ ಯಾವ ರೀತಿ ಓದುತ್ತೆ, ಇಂಗ್ಲೀಷ್ ಟೆಕ್ಸ್ಟ್ ಇದ್ದರೆ ಯಾವ ರೀತಿ ನೀಟಾಗಿ ಓದುತ್ತೆ, ಹಾಗೆ ಟೆಕ್ಸ್ಟ್ ಇಲ್ಲ ಅಂತಂದರೆ ಯಾವ ರೀತಿ ಬರುತ್ತೆ ಅಂತ. ಈಗ ಕೊನೆಗೆ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಈ ಟಾಕ್ ಬ್ಯಾಕ್ ಇಮೇಜ್ ಡಿಸ್ಕ್ರಿಪ್ಷನಿಂದ ನಾವು ವಾಲ್ಪೇಪರ್ನು ಕೂಡ ನಮ್ಗೆ ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು ಸೆಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನಾನು ಈ ವಾಲ್ಪೇಪರ್ ಅಂತ ಗೂಗಲ್ದೇ ಒಂದು ಆ್ಯಪ್ ಇದೆಯಲ್ಲ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ವಾಲ್ಪೇಪರ್ಗೆ ನಾನು ಅದನ್ನ ಯೂಸ್ ಮಾಡ್ತೀನಿ. ಅದ್ರ ಬಗ್ಗೆ ಟ್ವಿಟರಲ್ಲಿ ಕೂಡ ನಾನು ಮಾಡಿದ್ದೀನಿ. ಯಾರಾದರೂ ಕೇಳಿಲ್ಲ ಅಂದರೆ ಕೇಳ್ಬೋದು. ನಮ್ಮ ಯೂಟಿಲಿಟಿ ಆ್ಯಪ್ಸ್ ಯೂಟಿಲಿಟಿ ಆ್ಯಪ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಇದ್ರ ಬಗ್ಗೆ ಟ್ವಿಟರಲ್ಲಿ ಇದೆ. ಸೊ ಆ ಆ್ಯಪ್ನ ಓಪನ್ ಮಾಡ್ತೀನಿ. Open WhatsApp. Styles and wallpapers. Start recording. Wallpapers. ನೋಡಿ, ವಾಲ್ಪೇಪರಲ್ಲಿ Text cityscapes. ತುಂಬ ಕ್ಯಾಟಗರೀಸ್ ಇರುತ್ತೆ ಇಲ್ಲಿ. Live. Textures. Landscapes. Art. ಈಗ Landscapes. ಲ್ಯಾಂಡ್ಸ್ಕೇಪ್ಸ್ ಅಂತ ಇದೆಯಲ್ಲ, ಈ ಕ್ಯಾಟಗರಿ ಒಳಗೆ ಹೋಗೋಣ. Start recording. Photo by Sven Gabriel. Wallpaper thumbnail. Photo by B-Tone Vibes. ನೋಡಿ, ಇಲ್ಲಿ ಬರೀ ಫೋಟೋ ಬೈ ಅಂತೇಳಿ ಅವ್ರ ಹೆಸರು ಮಾತ್ರ ಹೇಳುತ್ತೆ, ಬಿಟ್ಟರೆ ಇದೇನು ವಾಲ್ಪೇಪರ್ ಅನ್ನೋದು ಗೊತ್ತಾಗಲ್ಲ ನಮಗೆ, ಏನು ಫೋಟೋ ಅನ್ನೋದು. Wallpaper. Photo by B-Tone Vibes. ಅಲ್ವಾ? Wallpaper. Photo by Rado. ನೋಡಿ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಯಾವ್ದನ್ನ ನಾವು ಸೆಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ಈಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಆ ವಾಲ್ಪೇಪರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ Photo by Rado. ನೋಡಿ, ಇಲ್ಲಿದೆ ಅಲ್ವಾ, ಇದ್ರ ಮೇಲೆ ಡಿಸ್ಕ್ರೈಬ್ ಮಾಡಿಸೋಣ ಇದನ್ನ. ಮಾಮೂಲಿ ಟಾಕ್ ಬ್ಯಾಕ್ ಮೆನು ಹೋಗಿ ನೀವು ಡಿಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಬೋದು. Detected image. ಓಕೆ, Detected image. ನೋಡಿ ಈಗ ಇದೇನು ಅಂತ ಗೊತ್ತಾಗುತ್ತೆ. A forest sits on a mountainside with low-lying fog obscuring the lower half of the scene. The fog creates a mysterious and serene atmosphere. The forest is a mix of evergreen and deciduous trees, with some of the deciduous trees showing hints of fall color. The scene is likely in the early morning or evening, as the light is soft and diffused. The reflection of the forest in the still water below creates an intriguing symmetrical effect. The composition is simple yet effective, highlighting the beauty of nature in a subtle and peaceful way.
ನೋಡಿ ಇದೊಂದು ಕಾಡಿನ ಫೋಟೋ, ಕಾಡು ಆಮೇಲೆ ಬೆಟ್ಟ ಮಂಜು ಎಲ್ಲ ಇರೋವಂಥ ಒಂದು ವಾಲ್ಪೇಪರು. ಇದನ್ನ ಬೇಕಾದ್ರೆ ಸೆಟ್ ಮಾಡ್ಕೊಬೋದು. Close button. ನೋಡಿ ಯಾವುದು ಟೆಕ್ಸ್ಟ್ ಇಲ್ಲದೆ ಇರೋದ್ರಿಂದ ಟೆಕ್ಸ್ಟಿಂದ ಇಮೇಜ್ ಅನ್ನೋ ಸೆಕ್ಷನ್ ಇಲ್ಲ ಇಲ್ಲಿ. ಓಕೆ, Landscapes. ನೋಡಿ ಈಗ ಅದೇ ರೀತಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಬೇರೆ ಯಾವ್ದಾದ್ರು ಒಂದು ಇಮೇಜು. Photo by Darcy Erdman. ಓಕೆ, ಇಲ್ಲೊಂದು ಫೋಟೋ ಇದೆ, ಇದನ್ನ ಡಿಸ್ಕ್ರೈಬ್ ಮಾಡಿಸೋಣ, ನೋಡೋಣ ಇದೇನಿದೆ. Detected. Image. Detected. The image shows a beautiful mountain range with a deep blue lake in the foreground. The mountains are snow-capped and the trees are lush and green. The lake is still and reflects the mountains and sky. The image is well composed and captures the beauty of nature. ನೋಡಿ ಸ್ನೇಹಿತರೆ, ಇದು ಮೌಂಟೇನು ಮತ್ತು ಲೇಕು ಎಲ್ಲ ಇರೋವಂಥದ್ದು ನೀಟಾಗಿ ಡಿಸ್ಕ್ರೈಬ್ ಮಾಡ್ತಾ ಇದೆ. Close button. ಓಕೆ, Landscapes. ಸೊ ಈ ರೀತಿ ನಾವು ವಾಲ್ಪೇಪರ್ ಸೆಟ್ ಮಾಡ್ಕೊಳ್ಳೋವಾಗ ಕೂಡ ಈ ವಾಲ್ಪೇಪರು ಏನು ಅನ್ನೋದನ್ನ ಅರ್ಥ ಮಾಡ್ಕೊಬೋದು. ಬೇರೆಯವ್ರಿಗೆ ತೋರಿಸಿ ಇದು ಏನು ವಾಲ್ಪೇಪರು ಅಂತ ಕೇಳೋ ಅವಶ್ಯಕತೆ ಬರೋದಿಲ್ಲ. ಸೊ ಆ್ಯಕ್ಚುಲಿ ನಾವು ಟೆಕ್ನಾಲಜಿನ ಕಲ್ತ್ಕೊಂಡ್ಬಿಟ್ರೆ ಸಾಕಷ್ಟು ಇಂಡಿಪೆಂಡೆಂಟ್ ಆಗ್ಬೋದು ಸ್ನೇಹಿತರೆ. ಅದಕ್ಕೆ ನಾವು ಹೇಳೋದು ಯಾವಾಗಲೂ ಕೂಡ ನಮ್ಮ ಕನ್ನಡ ತಂತ್ರಾಂಶದಲ್ಲಿ ಬರೋವಂಥ ಪ್ರತಿಯೊಂದು ವೀಡಿಯೋನು ನೋಡಿ ಹಾಗೆ ಶೇರ್ ಮಾಡಿ ಅಂತ, ಇನ್ನೇನಕ್ಕೂ ಅಲ್ಲ. Wallpaper thumbnail. Photo by Darcy Erdman. ಸೊ ಈ ವಾಲ್ಪೇಪರ್ ನಮ್ಗೆ ಇಷ್ಟ ಆದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ Start recording. Not checked. In progress. Look. Not checked. Collapse wallpaper info panel. Photo by Darcy Erdman. ಸೆಟ್ ಮಾಡ್ಬೋದು ವಾಲ್ಪೇಪರ್ಗೆ. Explore. Set wallpaper. Button. ನೋಡಿ ಸೆಟ್ ವಾಲ್ಪೇಪರ್ ಇದೆ. Stop recording. Button. Set wallpaper. Button. ಸೆಟ್ Window photo by ವಾಲ್ಪೇಪರ್ Darcy ಮೇಲೆ Erdman. ಓಕೆ, ಸೆಟ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಲ್ಪೇಪರ್ ಸೆಟ್ ಆಗುತ್ತೆ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಅಪ್ಡೇಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಮೇಜ್ ಡಿಸ್ಕ್ರಿಪ್ಷನ್ದು ಟಾಕ್ಬ್ಯಾಕ್ 15.1ಅಲ್ಲಿ. ಬಟ್ ಸ್ಯಾಮ್ಸಂಗ್ ಯೂಸರ್ಸ್ಗೆ ಇನ್ನೂ ಟಾಕ್ಬ್ಯಾಕ್ 15.0 ಬಂದಿಲ್ಲ. ಸುಮಾರು ಜನಕ್ಕೆ ಅವ್ರಿಗೆ ಈ ಫೀಚರ್ಸ್ ಎಲ್ಲ ಸಿಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸ್ಯಾಮ್ಸಂಗ್ ಅವರು ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಬೇರೆ ಫೋನ್ ಯೂಸರ್ಸ್ಗೆಲ್ಲ ಯಾರ್ಯಾರಲ್ಲಿ ಆ್ಯಂಡ್ರಾಯ್ಡ್ ಎಕ್ಸೆಸಿಬಿಲಿಟಿ ಸ್ವೀಟ್ ಅಂತಂದರೆ ಗೂಗಲ್ ಟಾಕ್ಬ್ಯಾಕ್ ಇದೆಯೋ ಅವರಿಗೆಲ್ಲ ಖಂಡಿತ ಈ ಅಪ್ಡೇಟು ಸಿಕ್ಕಿರುತ್ತೆ. ಎಲ್ಲ ಎಂಜಾಯ್ ಮಾಡಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತಾಯಿನಿ. ಸೊ ಇಷ್ಟರಲ್ಲೇ ಸುಮಾರು ಜನ ಆಗಲೇ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿರ್ತೀರ, ಇಲ್ಲಿವರೆಗೂ ಯಾರೂ ಕೇಳೋದೇ ಇಲ್ಲ. ಯಾರು ಕೇಳಿರ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಥ್ಯಾಂಕ್ಸ್ ಬಟನ್ ಮೂಲಕ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.